ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ. ಪ್ರತಿಯೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಮೈಸೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ 2026. ಇಲ್ಲಿ ಒಟ್ಟು 93 ಹುದ್ದೆ ಖಾಲಿವೆ. ಶೀಘ್ರ ಲಿಪಿಗಾರರು, ಬೆರಳಚ್ಚುಗಾರರು, ಆದೇಶ ಜಾರಿಕಾರರು ಮತ್ತು ಸೇವಕರು. ಈ ಹುದ್ದೆಗೆ SLC, PUC, ಡಿಪ್ಲೊಮಾ ಪಾಸ್ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ವೇತನ 27 ರಿಂದ 83 ರೂಪಾಯಿ ಸ್ಯಾಲರಿ ಇರತಕ್ಕಂಥ ಉದ್ಯೋಗವಾಗಿದೆ. ತಮಗೆ ಈ ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ಪುನಃ ತಗೊಂಡು ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆನಾ? ಇವಾಗ ನೇರವಾಗಿ ಮಾಹಿತಿ ನೋಡೋಣ. ನೆಕ್ಸ್ಟ್ ಮಾಹಿತಿ ರೀತಿ ಕೊಟ್ಟಿದ್ದಾರೆ. ಇದು ಮೈಸೂರು ಜಿಲ್ಲೆಯ ನೇಮಕಾತಿ ಇರತಕ್ಕಂಥ ಒಂದು ಉದ್ಯೋಗವಾಗಿದೆ. ಇಲ್ಲಿ ಶೀಘ್ರ ಲಿಪಿಗಾರರು, ಬೆರಳಚ್ಚುಗಾರರು ಮತ್ತು ಆದೇಶ ಜಾರಿಕಾರರು, ಸೇವಕರು ಕೊಟ್ಟಿದ್ದಾರೆ. ಕರ್ತವ್ಯ ಸ್ಥಳ ಮೈಸೂರು ಜಿಲ್ಲೆಯಲ್ಲಿ ಇರತಕ್ಕಂಥ ನೇಮಕಾತಿಯಾಗಿದೆ. ಒಟ್ಟು ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು 93 ಹುದ್ದೆ ಖಾಲಿವೆ. ಶೀಘ್ರ ಲಿಪಿಗಾರ 4 ಹುದ್ದೆ ಖಾಲಿವೆ, ಬೆರಳಚ್ಚುಗಾರರು 3 ಹುದ್ದೆ ಖಾಲಿವೆ, ಆದೇಶ ಜಾರಿಕಾರ 11 ಹುದ್ದೆ ಖಾಲಿವೆ, ಸೇವಕರು 75 ಹುದ್ದೆ ಖಾಲಿವೆ. ಇಲ್ಲಿ ಶೀಘ್ರ ಲಿಪಿಗಾರ ಹುದ್ದೆಗಳಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸುವ ದ್ವಿತೀಯ PUC ಪಾಸ್ ಆದರೂ ಅಪ್ಲೈ ಮಾಡಬಹುದು ಅಥವಾ 3 ವರ್ಷ ಡಿಪ್ಲೊಮಾ ಇದ್ದರೂ ಕೂಡ ಅಪ್ಲೈ ಮಾಡಬಹುದಾಗಿದೆ. ಆಮೇಲೆ ಕರ್ನಾಟಕ ಪ್ರೌಢ ಶಿಕ್ಷಣ ನಡೆಸುವ ಕನ್ನಡ ಮತ್ತು ಆಂಗ್ಲ ಹಿರಿಯ ಶ್ರೇಣಿ ಬೆರಳಚ್ಚುಗಾರ ಟೈಪಿಂಗ್ ಬರಬೇಕಂತ ಕೊಟ್ಟಿದ್ದಾರೆ. ಅವರು ಕೂಡ ಅಪ್ಲೈ ಮಾಡಬಹುದು. ಅದೇ ರೀತಿ ಬೆರಳಚ್ಚು ನಕಲುಗಾರ ಹುದ್ದೆಗಳಿಗೆ ಇವರು ಕೂಡ PUC ಇದ್ದವರು ಅಪ್ಲೈ ಮಾಡಬಹುದಾಗಿದೆ, ಸೆಕೆಂಡ್ PUC. ಆಮೇಲೆ ಕಿರಿಯ ಬೆರಳಚ್ಚುಗಾರರು ಟೈಪಿಂಗ್ ಅಲ್ಲಿ ಪಾಸ್ ಆಗಿರಬೇಕು, ಅವರು ಅಪ್ಲೈ ಮಾಡಬಹುದು. ಇನ್ನು ಆದೇಶ ಜಾರಿಕಾರ ಹುದ್ದೆಗಳಿಗೆ 10ನೇ ತರಗತಿ ಪಾಸ್ ಆಗಿರಬೇಕು, ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ವಯೋಮಿತಿ ಕೊಟ್ಟಿದ್ದಾರೆ 18 ರಿಂದ 43 ವರ್ಷ, 45 ವರ್ಷದವರು ಅಪ್ಲೈ ಮಾಡಬಹುದಾಗಿದೆ. ಅದು ಕಾಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಸಾಮಾನ್ಯದವರಿಗೆ 40 ವರ್ಷ ಇರುತ್ತದೆ. ಅವರಿಗೆ 2A, 2B, 3A, 3Bಗೆ 43 ವರ್ಷ ಇರುತ್ತದೆ. SC ST ಅವರಿಗೆ 45ವರೆಗೆ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಸ್ಯಾಲರಿ ನೋಡಬೇಕಾದ್ರೆ 44,425 ರಿಂದ 83,500 ರೂಪಾಯಿ ಸ್ಯಾಲರಿ ಇರುತ್ತೆ ಶೀಘ್ರ ಲಿಪಿಗಾರ ಹುದ್ದೆಗಳಿಗೆ. ಅದೇ ರೀತಿ ಬೆರಳಚ್ಚುಗಾರ ಹುದ್ದೆಗಳಿಗೆ 34,100 ರಿಂದ 67,000 ಇರುತ್ತೆ. ಆದೇಶ ಜಾರಿಕಾರರಿಗೆ 31 ರಿಂದ 61,000 ಸ್ಯಾಲರಿ ಇರುತ್ತೆ. ಸೇವಕರ ಹುದ್ದೆಗಳಿಗೆ 27,000 ರಿಂದ 46,000 ಸ್ಯಾಲರಿ ಇರತಕ್ಕಂಥ ನೇಮಕಾತಿಯಾಗಿದೆ. ಇಲ್ಲಿ ಆಯ್ಕೆ ವಿಧಾನ ಶೀಘ್ರ ಲಿಪಿಗಳು ಮತ್ತು ಬೆರಳಚ್ಚುಗಾರರು ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಶೈಕ್ಷಣಿಕ ಅರ್ಹತೆ ಕಳಿಸಿದ ಒಟ್ಟು ಅಂಕಗಳ ಆಧಾರದ ಶೇಕಡಾವಾರು ಮೇಲೆ ಸಂದರ್ಶನ ಕರೀತಾರೆ. ಆಮೇಲೆ ಸಂದರ್ಶನ ಹೋಗಬೇಕಾಗುತ್ತೆ. ಆದೇಶ ಜಾರಿಕಾರ ಕೂಡ ಅದು ಸೇಮ್ ಆಗಿದೆ, ಸಂದರ್ಶನ ಮೂಲಕ ಕಲಿಸತಕ್ಕಂಥ ನೇಮಕಾತಿ ಆಗಿದೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅದನ್ನು ತೋರಿಸಿದ ಈ ರೀತಿ ಹೇಗೆ ಅಂತ ಇಲ್ಲಿ ಅವರು ಇದು ವೆಬ್ಸೈಟ್ ಆಗಿದೆ, ಜಿಲ್ಲಾ ನ್ಯಾಯಾಲಯ ಮೈಸೂರು ವೆಬ್ಸೈಟ್ ಆಗಿದೆ. ಇಲ್ಲಿ ನೇಮಕಾತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಾರಂಭವಾಗುವ ದಿನಾಂಕ 16/4/2026 ರಿಂದ 15/5/2026. ಇಲ್ಲಿ ಕೆಳಗಡೆ ಈ ಸೈಡ್ PDF ಕೊಟ್ಟಿದ್ದಾರೆ. ಇಲ್ಲಿ ಓಪನ್ ಮಾಡಿದಾಗ PDF ಓಪನ್ ಆಗ್ತಿದೆ. ಕಲಿಯುತ್ತಿನ ಹುದ್ದೆಗಳು ಸೆಕ್ಷನ್ ಆಫೀಸರ್ ಲಿಂಕ್ ಕೊಟ್ಟಿದ್ದಾರೆ, ಅರ್ಜಿ ಸಲ್ಲಿಸುವ ಲಿಂಕ್ ಕೊಟ್ಟಿದ್ದಾರೆ. ಇಲ್ಲಿ ಸೇವಕರ ಹುದ್ದೆಗಳು ಆದೇಶ ಜಾರಿಕಾರರು, ಬೆರಳಚ್ಚುಗಾರರು ಮತ್ತು ಶೀಘ್ರ ಲಿಪಿಗಾರರು. ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ. ಲಿಂಕ್ ಮೇಲೆ ಓಪನ್ ಮಾಡಿದಾಗ PDF ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಎಕ್ಸಾಂಪಲ್ ನಾನೀಗ ಆದೇಶ ಜಾರಿಕಾರ ಹುದ್ದೆ ಒಂದು PDF ಓಪನ್ ಮಾಡ್ತೀನಿ. ಈಗ ನೋಡ್ಕೊಬೋದು, ಈ ರೀತಿ PDF ಕೊಟ್ಟಿದ್ದಾರೆ. ಇಲ್ಲಿ ಪ್ರಧಾನ ಸತ್ರ ನ್ಯಾಯಾಲಯ ಮೈಸೂರು ಅಂತ ಕೊಟ್ಟಿದ್ದಾರೆ. ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ 75 ಸೇವಕರ ಹುದ್ದೆ ಅಂತ ಕೊಟ್ಟಿದ್ದಾರೆ. ಖಾಲಿ ಇರ್ತಕ್ಕಂಥ 75 ಸೇವಕರ ಹುದ್ದೆ ಕೊಟ್ಟಿದ್ದಾರೆ. ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ಓಕೆನಾ? ಇಲ್ಲಿಂದ ನೇರವಾಗಿ ಲಿಂಕ್ ಓಪನ್ ಮಾಡಿ ಅಪ್ಲೈ ಮಾಡಬಹುದು. ಡೇಟು 28/4/2026 ರಿಂದ 31/5/2025 ರಾತ್ರಿ 12 ಗಂಟೆಗೆ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಶುಲ್ಕ ಪಾವತಿ ಮಾಡೋದ್ರಿಂದ 2/6/2026 ಆಗಿದೆ. ಆಮೇಲೆ ಹುದ್ದೆ ಹೆಸರು ಸೇವಕರು ಕೊಟ್ಟಿದ್ದಾರೆ 75 ಕೊಟ್ಟಿದ್ದಾರೆ. ಸ್ಯಾಲರಿ 27,000 ರಿಂದ 46,675 ಸ್ಯಾಲರಿ ಇರತಕ್ಕಂಥ ಉದ್ಯೋಗ ಆಗಿದೆ. ಇಲ್ಲಿ ಹುದ್ದೆಗಳು ವರ್ಗೀಕರಣ ಮಾಡಿದ್ದಾರೆ. ಅಂದ್ರೆ ಯಾವ್ಯಾವ ಕಾಸ್ಟ್ಗೆ ಎಷ್ಟು ಹುದ್ದೆ ಕೊಟ್ಟಿದ್ದಾರೆ: ಸಾಮಾನ್ಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 2B, 3A, 3B ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ: ಟೋಟಲ್ ಆಗಿ 75 ಕೋರ್ಸ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಇತರೆ ಮಹಿಳಾ ಭರ್ತಿ, ಗ್ರಾಮೀಣ ಕನ್ನಡ ಮಾಧ್ಯಮ ಯೋಜನೆ ಮೇಲೆ ಮಾಜಿ ಸೈನಿಕ ರೀತಿ ಕೊಟ್ಟಿದ್ದಾರೆ. ಅದನ್ನು ಕೂಡ ಚೆಕ್ ಮಾಡ್ಕೋಬಹುದು. ಇಲ್ಲಿ ವಿದ್ಯಾರ್ಥಿ 10ನೇ ತರಗತಿ ಪಾಸ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಆಯ್ಕೆ ವಿಧಾನ ಕೊಟ್ಟಿದ್ದಾರೆ. ಇಲ್ಲಿ ಲಿಪಿಕೆ ಮತ್ತು ಇತರೆ ಹುದ್ದೆಗಳನ್ನು ತಿದ್ದುಪಡಿ ಅನ್ವಯ ನೇರಡಿ ನೇಮಕಾತಿ ಅಂತ ಕೊಟ್ಟಿದ್ದಾರೆ. SLC ಅಥವಾ ತತ್ಸಮಾನದಲ್ಲಿ ಗಳಿಸಿರುವ ಶೇಕಡಾ ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಂತೆ ಅತಿ ಹೆಚ್ಚು ಪಡೆದ ಅಭ್ಯರ್ಥಿಗಳನ್ನು ಪ್ರಕಟಿಸಿರುವಂತೆ ಕೊಟ್ಟಿದ್ದಾರೆ. ಸಂದರ್ಶಕ ಅಂತ ಕೊಟ್ಟಿದ್ದಾರೆ. ಹೈಯೆಸ್ಟ್ ಯಾರು ಮಾರ್ಕ್ಸ್ ಆಗಿ ಅವರವರು ಇಂಟರ್ವ್ಯೂ ಕರೀತಾರೆ. ಸಂದರ್ಶನದಲ್ಲಿ 10 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ NPS ಅಂತ ಕೊಟ್ಟಿದ್ದಾರೆ, ಅಂದ್ರೆ ಪಿಂಚಣಿ ಸೌಲಭ್ಯ ಕೂಡ ಕೊಟ್ಟಿದ್ದಾರೆ. ವಯೋಮಿತಿ 18 ರಿಂದ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ 40, 43, 45 ಅಂತ ಕೊಟ್ಟಿದ್ದಾರೆ. ಇದನ್ನೆಲ್ಲ ಓದ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ, ವಯೋಮಿತಿ ಸಲಿಕೆ ಕೂಡ ಕೊಟ್ಟಿದ್ದಾರೆ, ಯಾರು ಎಷ್ಟೈತೆ ಅಂತ ನೋಡ್ಕೊಂಡು ಅಪ್ಲೈ ಮಾಡಬಹುದು. ಇವಾಗ ಅರ್ಜಿನ ಹೇಗೆ ಸಲ್ಲಿಸಬೇಕಾದ್ರೆ ಇದನ್ನೆಲ್ಲ ಓದ್ಕೊಳ್ಳಿ. ತುಂಬಾ ಲೆಂತ್ ಆಗೋದಕ್ಕೆ 16 ಪೇಜ್ PDF ಇದೆ. ಹಾಗೆ ಇಲ್ಲಿ ಪ್ರತಿಯೊಂದು ಅವರು PDF ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಕೊಂಡಾಗ PDF ಓಪನ್ ಆಗ್ತವೆ. ಪ್ರತಿಯೊಂದು ಇಲ್ಲಿ ಆದೇಶ ಜಾರಿಕಾರರು ಕೊಟ್ಟಿದ್ದಾರೆ, ಶೀಘ್ರ ಲಿಪಿಗಾರರು ಕೊಟ್ಟಿದ್ದಾರೆ. ಇಲ್ಲಿ ಅರ್ಜಿ ಸಲ್ಲಿಸುವ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ. ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅದು ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ರಿಕ್ವೈರ್ಮೆಂಟ್ ಹುದ್ದೆ ಫಿವನ್ ಪೋಸ್ಟ್ ಆಗಿದೆ. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ಅದಕ್ಕಿಂತ ಮುಂಚೆ ಫೋಟೋಸ್ ಏನೇ ಕೊಟ್ಟಿದ್ದಾರೆ, ಸ್ಕ್ಯಾನ್ ಕೆಲವೊಂದು. ಇಲ್ಲಿ ಅಪ್ಲೈ ಕ್ಲಿಕ್ ಮಾಡಿದಾಗ
ಈ ರೀತಿ ಬರುತ್ತೆ. ಇಲ್ಲಿ ಲಾಸ್ಟಿಗೆ ಬಂದು ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಪ್ಯೂರ್ ಮುಟ್ಟಿದ್ದು ಅಂದರೆ ಜವಾನ್ ಮುಟ್ಟಿದ್ದು ಎರಡೊಂದು ಡಾಟಾ ಫಿಲಪ್ ಮಾಡಿ ಪ್ರಿವ್ಯೂ ನೋಡ್ಕೊಂಡು ಮತ್ತೆ ಇಲ್ಲಿ ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದು ನಿಮ್ಮ ಪೇಮೆಂಟ್ ಮಾಡಿದ್ದನ್ನು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಒಂದ್ಸರಿ ಕರೆಕ್ಟ್ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಳ್ತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.